ಕೆಲವರು ಹೇಳುತ್ತಾರೆ, ಭೂತಗಳು ಮನೆಗಳಲ್ಲಿ ವಾಸಿಸುವುದಿಲ್ಲ, ಅವು ನೆನಪುಗಳಲ್ಲಿ ವಾಸಿಸುತ್ತವೆ. ಆದರೆ ಒಂದು ಕನ್ನಡಿ ನಿಮ್ಮ ಮುಖವನ್ನೇ ತೋರಿಸದೇ ಇದ್ದರೆ? ಇದು ಕನ್ನಡಿಯಲ್ಲಿ ಕಾಣದ ಮುಖದ ಕತೆ. ಹಳೆಯ ವಸ್ತು. ವಿಕ್ರಮ್ ಒಂದು ಫೋಟೋಗ್ರಾಫರ್. ಅವನಿಗೆ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸ. ಒಂದು ದಿನ ಅವನು ಹಳೆಯ ಅಂಗಡಿಯಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ಕಂಡನು. ಅದು ತುಂಬಾ ಹಳೆಯದು. ಅಂಗಡಿಯ ಮಾಲೀಕ ಹೇಳಿದ, ಇದನ್ನು ರಾತ್ರಿ ನೋಡಬೇಡ. ವಿಕ್ರಮ್ ನಕ್ಕನು. ಅವನು ಕನ್ನಡಿಯನ್ನು ಮನೆಗೆ ತೆಗೆದುಕೊಂಡು ಬಂದ. ವಿಚಿತ್ರ ಆರಂಭ. ಮೊದಲ ರಾತ್ರಿ. ವಿಕ್ರಮ್ ಕನ್ನಡಿಯನ್ನು ಗೋಡೆಗೆ ಹಾಕಿದ. ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ರಾತ್ರಿ 2 ಗಂಟೆಗೆ ಅವನು ನೀರು ಕುಡಿಯಲು ಎದ್ದ. ಕನ್ನಡಿಯ ಕಡೆ ನೋಡಿದ. ಒಂದು ಕ್ಷಣ ಅವನ ಪ್ರತಿಬಿಂಬ ಸ್ವಲ್ಪ ತಡವಾಗಿ ಚಲಿಸಿತು. ಅವನು ನಿಂತನು. ಮತ್ತೆ ನೋಡಿದ. ಈ ಬಾರಿ ಎಲ್ಲವೂ ಸರಿಯಾಗಿತ್ತು. ಭಾಸಮಯದ ಆಟ. ಮುಂದಿನ ದಿನಗಳು. ವಿಚಿತ್ರ ಘಟನೆಗಳು ಶುರುವಾಯಿತು. ಕನ್ನಡಿಯಲ್ಲಿ ಸಮಯ ಬೇರೆ ಕಾಣಿಸುತ್ತಿತ್ತು. ಗಡಿಯಾರ 11 ತೋರಿಸಿದರೆ ಕನ್ನಡಿಯಲ್ಲಿ 11 ಗಂಟೆ 5 ನಿಮಿಷ. 5 ನಿಮಿಷ ವ್ಯತ್ಯಾಸ. ಪ್ರತಿದಿನ ಆ ಸಮಯ ಹೆಚ್ಚಾಗತೊಡಗಿತು. ನೆರಳು. ಒಂದು ರಾತ್ರಿ ವಿಕ್ರಮ್ ತನ್ನ ಹಿಂದೆ ಯಾರೋ ನಿಂತಿರುವಂತೆ ಅನುಭವಿಸಿದ. ಅವನು ತಕ್ಷಣ ತಿರುಗಿದ. ಯಾರೂ ಇರಲಿಲ್ಲ. ಆದರೆ ಕನ್ನಡಿಯಲ್ಲಿ ಅವನ ಹಿಂದೆ ಒಂದು ನೆರಳು ನಿಂತಿತ್ತು. ಆ ನೆರಳು ಅವನ ಚಲನೆ ಅನುಸರಿಸುತ್ತಿರಲಿಲ್ಲ. ಸತ್ಯ ಗೊತ್ತಾದ ರಾತ್ರಿ ಭಯದಿಂದ ವಿಕ್ರಮ್ ಕ್ಯಾಮೆರಾ ಸೆಟ್ ಮಾಡಿದ. ಕನ್ನಡಿಯ ಮುಂದೆ ವಿಡಿಯೋ ರೆಕಾರ್ಡ್ ಮಾಡಲಾರಂಭಿಸಿದ. ರಾತ್ರಿ 3 ಗಂಟೆಗೆ ಅವನು ಮಲಗಿದ. ಬೆಳಗ್ಗೆ ವಿಡಿಯೋ ನೋಡಿದಾಗ ಅವನ ರಕ್ತ ಗಟ್ಟಿಯಾದಂತಾಯಿತು. ವಿಡಿಯೋದಲ್ಲಿ ಅವನು ಮಲಗಿದ್ದ. ಆದರೆ ಕನ್ನಡಿಯೊಳಗಿನ ವಿಕ್ರಮ್ ಎದ್ದು ನಿಂತಿದ್ದ. ಬದಲಾವಣೆ. ಆ ದಿನದ ನಂತರ ವಿಕ್ರಮ್ ಕನ್ನಡಿಯನ್ನು ಮುಚ್ಚಲು ಪ್ರಯತ್ನಿಸಿದ. ಆದರೆ ರಾತ್ರಿ ಕವರ್ ಸ್ವತಃ ಕೆಳಗೆ ಬೀಳುತ್ತಿತ್ತು. ಒಂದು ದಿನ ಕನ್ನಡಿಯೊಳಗಿನ ವ್ಯಕ್ತಿ ನಗುತ್ತಿದ್ದ. ಆದರೆ ನಿಜವಾದ ವಿಕ್ರಮ್ ನಗುತ್ತಿರಲಿಲ್ಲ. ಕೊನೆಯ ರಾತ್ರಿ 3 ಗಂಟೆ ವಿಕ್ರಮ್ ಕನ್ನಡಿಯ ಮುಂದೆ ನಿಂತ. ಹಠಾತ್ ಅವನ ಪ್ರತಿಬಿಂಬ ಕಣ್ಣು ಮಿಟುಕಿಸಿತು. ಆದರೆ ವಿಕ್ರಮ್ ಮಿಟುಕಿಸಲಿಲ್ಲ. ಕನ್ನಡಿಯೊಳಗಿನ ಅವನು ನಿಧಾನವಾಗಿ ಹೇಳಿದ, ಇಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೆ, ಈಗ ನೀನು ಬರುತ್ತೀಯ. ಕಾಣೆಯಾಗಿದ್ದು ಯಾರು? ಮುಂದಿನ ದಿನ ಪೊಲೀಸರು ಮನೆಗೆ ಬಂದರು. ಮನೆ ಖಾಲಿ. ವಿಕ್ರಮ್ ಕಾಣೆಯಾಗಿದ್ದ. ಆದರೆ ಗೋಡೆಯ ಮೇಲಿನ ಕನ್ನಡಿಯಲ್ಲಿ ಒಬ್ಬ ವ್ಯಕ್ತಿ ಒಳಗಿನಿಂದ ಹೊಡೆಯುತ್ತಿದ್ದ. ಸಹಾಯ ಕೇಳುತ್ತಿದ್ದ. ಅದು ವಿಕ್ರಮ್. ಅಂತ್ಯ. ಇಂದು ಆ ಕನ್ನಡಿ ಮತ್ತೊಂದು ಹಳೆಯ ಅಂಗಡಿಯಲ್ಲಿ ಇದೆ. ಅದರ ಮುಂದೆ ನಿಂತವರು ಹೇಳುತ್ತಾರೆ, ಒಂದು ಕ್ಷಣ ಅವರ ಪ್ರತಿಬಿಂಬ ಅವರಿಗಿಂತ ಮೊದಲು ಚಲಿಸುತ್ತದೆ. ಮತ್ತೆ ಆ ಕನ್ನಡಿಯ ಕಥೆ ಅಲ್ಲಿಯೇ ಮುಗಿಲಿಲ್ಲ. ವಿಕ್ರಮ್ ಕಾಣೆಯಾಗಿದ ನಂತರ ಆ ಕನ್ನಡಿಯನ್ನು ಪೊಲೀಸರು ಒಂದು ಹಳೆಯ ವಸ್ತು ಅಂಗಡಿಗೆ ಕಳುಹಿಸಿದರು. ಅಂಗಡಿಯ ಮಾಲೀಕ ರಮೇಶ್ ಆ ಕನ್ನಡಿಯನ್ನು ಗೋಡೆಯ ಬಳಿ ಇಟ್ಟನು. ಮೊದಲ ದಿನ ಏನೂ ಆಗಲಿಲ್ಲ. 2ನೇ ದಿನ ಶಾಂತಿ. ಆದರೆ 3ನೇ ರಾತ್ರಿ 3 ಗಂಟೆಯ ಶಬ್ದ. ಅಂಗಡಿ ಸಂಪೂರ್ಣ ಮುಚ್ಚಿತ್ತು. ಹೊರಗೆ ಮಳೆ. ಹಠಾತ್ ಟಕ್ ಟಕ್ ಟಕ್. ಗಾಜಿನ ಮೇಲೆ ಯಾರೋ ಒಳಗಿನಿಂದ ಹೊಡೆಯುವ ಶಬ್ದ. ರಮೇಶ್ ಎಚ್ಚರಗೊಂಡನು. ಅಂಗಡಿಯೊಳಗೆ ಬೆಳಕು ಇರಲಿಲ್ಲ. ಆದರೆ ಕನ್ನಡಿಯ ಭಾಗ ಮಾತ್ರ ಸ್ವಲ್ಪ ಬೆಳಗುತ್ತಿತ್ತು. ಅವನು ಹತ್ತಿರ ಹೋದನು. ಒಳಗಿನ ವ್ಯಕ್ತಿ ಕನ್ನಡಿಯಲ್ಲಿ. ರಮೇಶ್ ತನ್ನನ್ನೇ ನೋಡಲಿಲ್ಲ. ಒಬ್ಬ ಅಪರಿಚಿತ ವ್ಯಕ್ತಿ ಒಳಗಿನಿಂದ ಕೈ ಬೀಸುತ್ತಿದ್ದ. ಅವನ ಮುಖ ಭಯದಿಂದ ತುಂಬಿತ್ತು. ಅವನು ಬಾಯಿಯಿಂದ ಏನೋ ಹೇಳುತ್ತಿದ್ದ. ತೆರೆ, ನನ್ನನ್ನು ಹೊರಗೆ ಬಿಡು. ರಮೇಶ್ ಹಿಂದೆ ಸರಿದನು. ಆ ಕ್ಷಣದಲ್ಲಿ ಆ ವ್ಯಕ್ತಿಯ ಮುಖ ಬದಲಾಯಿತು. ಅದು ವಿಕ್ರಮ್. ಕ್ಯಾಮರಾದ ರಹಸ್ಯ. ಮುಂದಿನ ದಿನ ರಮೇಶ್ ಅಂಗಡಿಯ CCTV ಚೆಕ್ ಮಾಡಿದನು. ರಾತ್ರಿ 3 ಗಂಟೆ 0 ನಿಮಿಷ ಅಪರಾಹ್ನ. ಕನ್ನಡಿಯ ಮುಂದೆ ಯಾರೂ ಇರಲಿಲ್ಲ. ಆದರೆ ವಿಡಿಯೋದಲ್ಲಿ ಕನ್ನಡಿಯೊಳಗೆ ಒಬ್ಬ ವ್ಯಕ್ತಿ ನಡೆದು ಬರುತ್ತಿದ್ದ. ಅವನು ನಿಧಾನವಾಗಿ ಕ್ಯಾಮರಾವನ್ನು ನೋಡಿದ ಮತ್ತು ನಕ್ಕ. ಬದಲಾವಣೆ ಆರಂಭ. ಆ ದಿನದಿಂದ ರಮೇಶ್ಗೆ ವಿಚಿತ್ರ ಸಂಗತಿಗಳು. ಅವನ ನೆರಳು ತಡವಾಗಿ ಚಲಿಸುತ್ತಿತ್ತು ಕನ್ನಡಿಯಲ್ಲಿ. ಕಣ್ಣುಗಳು ಬೇರೆ ದಿಕ್ಕಿನಲ್ಲಿ ನೋಡುತ್ತಿತ್ತು. ರಾತ್ರಿ ಯಾರೋ ಅವನ ಹೆಸರನ್ನು ಕರೆಯುತ್ತಿದ್ದರು. ಒಂದು ರಾತ್ರಿ ಅವನು ಸ್ಪಷ್ಟವಾಗಿ ಕೇಳಿದ, ನಿನ್ನ ಸರದಿ. ಅಂತಿಮ ಕ್ಷಣ. ರಾತ್ರಿ 3 ಗಂಟೆ. ಕನ್ನಡಿಯ ಮುಂದೆ ರಮೇಶ್ ನಿಂತನು. ಹಠಾತ್ ಅವನ ಪ್ರತಿಬಿಂಬ ಮುಂದೆ ನಡೆದು ಬಂತು. ಗಾಜು ನೀರಿನಂತೆ ಅಲೆ ಮಾಡಿತು. ಒಳಗಿನಿಂದ ಕೈ ಹೊರಬಂತು. ಒಂದು ಕ್ಷಣ ಕೊಠಡಿ ಮೌನ. ಮತ್ತು ರಮೇಶ್ ಕಾಣೆಯಾಗಿದ್ದ. ಕೊನೆಯ ದೃಶ್ಯ. ಮುಂದಿನ ಬೆಳಗ್ಗೆ ಅಂಗಡಿ ತೆರೆದಾಗ ಕನ್ನಡಿಯೊಳಗೆ 2 ಜನ ಕಾಣಿಸುತ್ತಿದ್ದರು. ಒಬ್ಬ ವಿಕ್ರಮ್, ಮತ್ತೊಬ್ಬ ರಮೇಶ್. ಇಬ್ಬರೂ ಒಳಗಿನಿಂದ ಹೊಡೆಯುತ್ತಿದ್ದರು. ಹೊರಗೆ ಒಂದು ಹೊಸ ಬೋರ್ಡ್ ಹಾಕಲಾಗಿತ್ತು.